Namaste. Class 8th Mathematics NCERT syllabus. Chapter number 1 Rational Numbers. Article number 1.2.3 Associativity. So this is for property of rational numbers. So third property. This one is the third property. So associativity property. So first one, whole numbers. Whole numbers andre gottide ಏನಂತ from 0 to positive numbers 0 1 2 3 etc. So these are the whole numbers. ಗೊತ್ತಾಯ್ತಲ್ಲ. Recall the associativity of the four operations for whole numbers through this table. So ಈ ಟೇಬಲ್ ಇಂದ ನಾವು four operations, addition, subtraction, multiplication, division, these are the four operations. ಈ ಆಪರೇಷನ್ಸ್ ಬಗ್ಗೆ ಇಲ್ಲಿ ಟೇಬಲ್ನಲ್ಲಿ ಸೊ ನಾವು ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಸೊ ಹೋಲ್ ನಂಬರ್ಸ್ದು ಆಪರೇಷನ್ ಆಫ್ ಫಾರ್ ಅಸೋಸಿಯೇಟಿವಿಟಿ ಆಫ್ ದಿ ಫೋರ್ ಆಪರೇಷನ್ಸ್ ಫಾರ್ ಹೋಲ್ ನಂಬರ್ಸ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊತೀವಿ. ಗೊತ್ತಾಯ್ತಲ್ಲ. ಸೊ ದೇರ್ ಆರ್ 3 ಕಾಲಮ್ಸ್ ಆರ್ ದೇರ್. ಫಸ್ಟ್ ಕಾಲಮ್ ಇಸ್ ಆಪರೇಷನ್, ಸೆಕೆಂಡ್ ಕಾಲಮ್ ಇಸ್ ನಂಬರ್ಸ್, ಥರ್ಡ್ ಕಾಲಮ್ ಇಸ್ ರಿಮಾರ್ಕ್ಸ್. ಸೊ ಅಡಿಷನಲ್ಲಿ ಏನಾಗ್ತದೆ ನೋಡಬೇಕು. ಅಡಿಷನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳಿದ್ರೆ ಸೊ LHS ಈಕ್ವಲ್ ಟು RHS ಆಗಿರುತ್ತೆ. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಸೊ ಯಾವುದಾದ್ರೂ ನಂಬರ್ಸ್ A ಪ್ಲಸ್ B ಪ್ಲಸ್ C ಅಂತ ಇಟ್ಕೊಳ್ಳೋಣ. ದೀಸ್ ಟೂ ನಂಬರ್ಸನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ನಂಬರ್ ಗ್ರೂಪ್ ಮಾಡಿದ್ದೀನಿ. ಈಕ್ವಲ್ ಟು ಹಿಯರ್ A ಪ್ಲಸ್ B ಪ್ಲಸ್ C ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಮಾಡಿದ್ದು ಮತ್ತು ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಗ್ರೂಪ್ ಮಾಡ್ತಾನೆ. ಸೊ ಬೋತ್ ಆರ್ ಈಕ್ವಲ್ ಆಗಿರಬೇಕು. LHS ಈಕ್ವಲ್ ಟು RHS. ಸೊ ದೆನ್ ದ ರಿಮಾರ್ಕ್ಸ್ ಏನಾಗುತ್ತೆ, ಅಡಿಷನ್ ಈಸ್ ಅಸೋಸಿಯೇಟಿವಿಟಿ. ಸೊ ಸಿಮಿಲರ್ಲಿ ಸಬ್ಟ್ರಾಕ್ಷನ್ ಆಪರೇಷನ್ಸಲ್ಲಿ ಸಬ್ಟ್ರಾಕ್ಷನ್ ಈಸ್ ನಾಟ್ ಅಸೋಸಿಯೇಟಿವ್ ಆಗಬೇಕಂದ್ರೆ LHS ನಾಟ್ ಈಕ್ವಲ್ ಟು RHS ಆಗಬೇಕು. ಮಲ್ಟಿಪ್ಲಿಕೇಷನಲ್ಲಿ ಮಲ್ಟಿಪ್ಲಿಕೇಷನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳಿದ್ರೆ LHS ಈಕ್ವಲ್ ಟು RHS ಆಗಿದ್ದರೆ ಮಾತ್ರ ಮಲ್ಟಿಪ್ಲಿಕೇಷನ್ ಈಸ್ ಅಸೋಸಿಯೇಟಿವ್ ಆಗಿರುತ್ತೆ. ಫಾರ್ ಡಿವಿಷನ್, ಸೊ ಡಿವಿಷನ್ ಈಸ್ ನಾಟ್ ಅಸೋಸಿಯೇಟಿವ್ ಅಂತ ಹೇಳಿದ್ರೆ LHS ನಾಟ್ ಈಕ್ವಲ್ ಟು RHS ಆಗಿರುತ್ತೆ. ಓಕೆ. ಸೊ ಫಿಲ್ ಇನ್ ದಿಸ್ ಟೇಬಲ್ ಆ್ಯಂಡ್ ವೆರಿಫೈ ದಿ ರಿಮಾರ್ಕ್ಸ್ ಗಿವನ್ ಇನ್ ದಿ ಲಾಸ್ಟ್ ಕಾಲಮ್. ಸೊ ಇದನ್ನೆಲ್ಲ ಫಿಲಪ್ ಮಾಡಿಬಿಟ್ಟು ರಿಮಾರ್ಕ್ಸನ್ನು ಲಾಸ್ಟ್ ಕಾಲಮಲ್ಲಿ ಬರೀಬೇಕು. ಓಕೆ. ಸೊ ಆಪರೇಷನ್, ನಂಬರ್ಸ್, ರಿಮಾರ್ಕ್ಸ್. ಅಡಿಷನಲ್ಲಿ ಹೋಲ್ ನಂಬರ್ಸ್ ಅಂತ ಹೇಳಿದಾರಲ್ಲ, ಹಾಗಾಗಿ 0 ತಗೋತಾ ಇದ್ದೀನಿ. 0 ಪ್ಲಸ್ 2 ಪ್ಲಸ್ 6 ಈಕ್ವಲ್ ಟು 0 ಪ್ಲಸ್ 2 ಪ್ಲಸ್ 6. ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ನಂಬರಿಗೆ ಗ್ರೂಪ್ ಮಾಡಿದ್ದೇನೆ LHSಲ್ಲಿ. RHSಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ನಂಬರಿಗೆ ಗ್ರೂಪ್ ಮಾಡಿರೋದು. ಸೊ 2 ಪ್ಲಸ್ 6 ಇಸ್ 8. 8 ಪ್ಲಸ್ 0 ಈಸ್ 8. ನೆಕ್ಸ್ಟ್ ಇಲ್ಲಿ 0 ಪ್ಲಸ್ 2 ಈಸ್ 2. 2 plus 6 is 8. So LHS equal to RHS, both are same. Next 3 plus 0 plus 5. Second and third number ಅನ್ನು ಗ್ರೂಪ್ ಮಾಡಿರೋದು. ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ನಂಬರನ್ನು ಗ್ರೂಪ್ ಮಾಡಿರೋದು. 0 plus 5 is 5. 3 plus 5 is 8. 3 plus 0 is 3. 3 plus 5 is 8. So LHS and RHS ನಲ್ಲಿ both the answers are same ಇದೆ. For any 3 whole numbers A, B and C, so A plus B plus C equal to A plus B plus C. So first B plus C ಮಾಡೋದು, ಅದ ನಮ್ಮ ಸಮ್ ಬಂದಿರೋದನ್ನ A ಜೊತೆ ಆ್ಯಡ್ ಮಾಡಬೇಕು. ಸೊ ಆ ರಿಸಲ್ಟ್ ಏನಾಗುತ್ತೆ ಮತ್ತು ಈ RHS ಅಲ್ಲಿರೋ ರಿಸಲ್ಟ್ ಏನಾಗುತ್ತೆ, A ಪ್ಲಸ್ ಬಿನ ಫಸ್ಟ್ ಆ್ಯಡ್ ಮಾಡಿ ಅದರಲ್ಲಿರೋ ಸಮ್ಮನ್ನು C ಜೊತೆ ಆ್ಯಡ್ ಮಾಡಬೇಕು. ಸೊ RHS ರಿಸಲ್ಟ್ ಬರುತ್ತೆ. LHS ಈಕ್ವಲ್ ಟು RHS ಆದರೆ ಅಡಿಷನ್ ಈಸ್ ಅಸೋಸಿಯೇಟಿವ್. ನೆಕ್ಸ್ಟ್ ಫಾರ್ ಸಬ್ಟ್ರಾಕ್ಷನ್, 0 minus 2 minus 6. ಸೊ 0 minus 2 is minus 2. minus 6. minus 2 minus 6 is minus 8. ಇದು ಫಸ್ಟ್ ಆ್ಯಂಡ್ ಸೆಕೆಂಡಿಗೆ ಗ್ರೂಪ್ ಮಾಡಿದ್ದು. ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡಿಗೆ ಗ್ರೂಪ್ ಮಾಡೋದು. ಸೆಕೆಂಡ್ -2 ಇದೆಯಲ್ಲ, ಅದು ಇಲ್ಲಿರುತ್ತೆ.
2 ಮೈನಸ್ 6 ಇದಕ್ಕೆ ಗ್ರೂಪ್ ಮಾಡಿದರೆ 2 ಮೈನಸ್ 0 ಹಾಗೆ ಬರೀರಿ ಮೈನಸ್ ಆಸ್ ಇಟ್ ಈಸ್ 2 ಮೈನಸ್ 6 ಇಸ್ ಮೈನಸ್ 4 ಮೈನಸ್ ಮೈನಸ್ ಪ್ಲಸ್ 0 ಮೈನಸ್ ಮೈನಸ್ ಪ್ಲಸ್ 4 0 plus 4 is 4. So 0 minus 2 minus 6 not equal to 0 minus of 2 minus 6. So LHS not equal to RHS. So remarks alli subtraction is not associative. Next multiplication operation is 7 into 2 into 5 equal to 7 into 2 into 5. ಸೆಕೆಂಡ್ ಆ್ಯಂಡ್ ಥರ್ಡ್ ನಂಬರಿಗೆ ಗ್ರೂಪ್ ಮಾಡಿರೋದು, ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ನಂಬರಿಗೆ ಗ್ರೂಪ್ ಮಾಡಿರೋದು. ಫಸ್ಟ್ ಏನು ಮಾಡಬೇಕು, 2 5s 10 ಬರೀರಿ. ಇಲ್ಲಿ 7 ಇದೆಯಲ್ಲ, 7 ಇಂಟು 10 ಮಾಡಿದರೆ 70 ಬರುತ್ತೆ. ನೆಕ್ಸ್ಟ್ ಇಲ್ಲಿ 7 2s 14 ಇಂಟು 5 14 5s 70. ಸೊ LHS ಈಕ್ವಲ್ ಟು RHS. ನೆಕ್ಸ್ಟ್ ಕ್ವಶನ್ ಈಸ್ 4 into 6 into 0 equal to 4 into 6 into 0. So 6 into 0 is 0. 4 into 0 is 0. 4 6 24. 24 into 0 is 0. So LHS equal to RHS. For any three whole numbers A, B and C, A into B into C equal to A into B into C. Multiplication is associative. Next division ಗೆ 2 divided by 6 by 3. 2 as it is ಹಾಗೆ ಬರೆಯೋದು divided by, so 6 divided by 3 is 2. 2 by 2 is 1. 2 divided by 6 first ಮಾಡಿ 2 by 6 divided by 3. 2 1s 2 3s, so 1 by 3 ಇದು divided by 3. ಇದು divided by ನಾವು ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ತೇನೆ ಅಂದರೆ ಇದು ರೆಸಿಪ್ರೊಕಲ್ ಮಾಡಬೇಕು. ಸೊ 1 by 3 ಆಗುತ್ತೆ. 1 into 1 is 1, 3 into 3 is 9. So LHS is 1, RHS is 1 by 9, so 1 not equal to 1 by 9. Therefore 2 divided by 6 divided by 3 not equal to 2 divided by 6 divided by 3. So in a remarks column alli division is not associative. Okay. Next, check for yourself the associativity of our natural numbers. ಅದಇಲ್ಲಿ ಕೊಟ್ಟಿದ್ದಾರೆ. ಚೆಕ್ ಫಾರ್, ಸೊ ಈ ಟೇಬಲ್ ಆಯ್ತಲ್ಲ, ಈಗ ನೆಕ್ಸ್ಟ್ ಚೆಕ್ ಫಾರ್ ಯುವರ್ ಸೆಲ್ಫ್ ದಿ ಅಸೋಸಿಯೇಟಿವಿಟಿ ಆಫ್ ಡಿಫರೆಂಟ್ ಆಪರೇಷನ್ಸ್ ಫಾರ್ ನ್ಯಾಚುರಲ್ ನಂಬರ್ಸ್. ಹೋಲ್ ನಂಬರ್ಸ್ ಟೇಬಲ್ ಮುಗೀತು. ಈಗ ನ್ಯಾಚುರಲ್ ನಂಬರ್ಸ್ ಬಗ್ಗೆ ಫೈಂಡ್ ಔಟ್ ಮಾಡಬೇಕು. ಆಪರೇಷನ್, ನಂಬರ್ಸ್, ರಿಮಾರ್ಕ್ಸ್, ಮೇಕ್ ಇಟ್ 3 ಕಾಲಮ್ಸ್. ಫಸ್ಟ್ ಒನ್ ಅಡಿಷನ್, 1 ಪ್ಲಸ್, ಈಗ ನ್ಯಾಚುರಲ್ ನಂಬರ್ಸ್ ಅಂದರೆ ಕೌಂಟಿಂಗ್ ನಂಬರ್ಸ್, ಓನ್ಲಿ ಪಾಸಿಟಿವ್ ನಂಬರ್ಸ್ ಮಾತ್ರ ಇರಬೇಕು. 1 plus 2 plus 3 ಈಕ್ವಲ್ ಟು 1 plus 2 plus 3 ಹೌ ಮಚ್ ಅಂತ ಫಸ್ಟ್ ಇದನ್ನು ಮಾಡಿ. 2 plus 3 is 5, 1 plus 5 is 6. ನೆಕ್ಸ್ಟ್ 1 plus 2 is 3, 3 plus 3 is 6. ನೆಕ್ಸ್ಟ್ 5 plus 7 is 12, 2 plus 12 is 14. 2 plus 5 is 7, 7 plus 7 is 14. So LHS equal to RHS. Addition is associative. For any 3 natural numbers A, B and C, A plus B plus C equal to A plus B plus C. Next, subtraction. 4 minus 6 is minus 2. Minus 5. Minus 2 minus 5 is minus 7. And 4 minus of 6 minus 5. 6 minus 5 is minus 1. Actually 6 minus 5 is 1. Okay, 4 ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. 6 minus 5 ಅಂದರೆ 1 ಆಗುತ್ತೆ, ಪ್ಲಸ್ 1. ಪ್ಲಸ್ 1 ಇಂಟು ಮೈನಸ್ ಇಸ್ minus 1. 4 minus 1 is 3. So 4 minus 6 minus 5 not equal to 4 minus 6 minus 5. So here minus 7, ಇಲ್ಲಿ ಪ್ಲಸ್ 3 ಬಂದಿದೆ, ಸೊ ನಾಟ್ ಈಕ್ವಲ್. ಇನ್ ದಿ ರಿಮಾರ್ಕ್ಸ್ ಕಾಲಮ್ ಅಲ್ಲಿ subtraction is not associative. Next, for the multiplication, 2 into 3 into 4 equal to 2 into 3 into 4. Okay, 3 4s are 12,
2 into 12. 2 12s are 24. 2 3s are 6. 6 4s are 24. Next 5 7s are 35. 3 into 35 is 105. 3 5s are 15. 15 7s are 105. For any three natural numbers a, b and c, a into b into c equal to a into b into c. In the remarks column, write down multiplication is associative. Next division again. 9 divided by 6 by 2. 9 as it is hage bariri, divided by symbol hage bariyodu. 6 divided by 2 is 3. So 9 divided by 3 is 3. Next, ಇದೆರಡನ್ನ first ಮಾಡಬೇಕು. 9 divided by 6 divided by 2. 9 by 6 means 3 3s are 9. 2 3s are 6. Divided by 2. ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ ಅಂದರೆ ಇದನ್ನು ರೆಸಿಪ್ರೊಕಲ್ ಮಾಡಬೇಕು. ಸೊ 1 by 2 ಬರುತ್ತೆ. 3 1s are 3, 2 2s are 4. See here. So this LHS ಅಂದರೆ means 9 divided by 6 divided by 2 not equal to 9 divided by 6 divided by 2. So this one not equal to this one. So division is not associative. LHS not equal to RHS. Next second, integers. Integers andre 0 plus or minus 1 plus or minus 2 etc. Associativity of the four operations for integers can be seen from this table. So integers, so make it 3 columns. Operations of 4 operations. First one is addition. Is minus 2 plus 3 plus minus 4. So he'll check madi. So 3 plus minus 4 is how much? Minus 1. Minus 2 minus 1 is minus 3. Okay. Idu minus 3 agatte. This is minus 3. Check here. Minus 2 plus 3 is plus 1. Plus 1 plus of minus 4. So that is minus 3. So LHS equal to RHS. Next is minus 6 plus minus 4 plus minus 5 anta ide. Minus 4 minus 5 idre ಏನು ಮಾಡಬೇಕು? ಆ್ಯಡ್ ಮಾಡಬೇಕು. So that is minus 9. Minus 6 minus 9 is minus 15. Minus 15. Next see here. Minus 6 minus 4. Add these two numbers. So that is minus 10. Minus 10 minus 5 is minus 15. So for any three integers a, b and c, a plus b plus c equal to a plus b plus c. In the remarks column alli addition is associative anta baribeku. Next for subtraction is 5 minus 7 minus 3. So 7 minus 3 is how much? 4. So 5 minus 4 is 1. 5 minus 4 is 1 plus 1. Okay, each side. This side 5 minus 7 is minus 2. Minus 2 minus 3 is minus 5. Okay. So this side LHS side plus 1 bandide. RHS side minus 5 bandide. So not equal. So subtraction is not associative. So LHS alli 1, RHS alli minus 5. So 1 not equal to minus 5. So subtraction is not associative. Next for the multiplication operation alli minus into minus is plus. 7 8s are 56. So 5 into 56. So equal to, so 5 into 56 is 5 6 are 30, 0, 3 carry, 5 5 are 25, 25 plus 3 is 28. So 280. Okay. Next here 5 into minus 7 is minus 35. Minus 35 into minus 8. So minus minus plus 35 8s are 8 5s are 40, 0, 4 carry, 8 3s are 24, 24 plus 4 is 28. So 280. LHS equal to RHS. Next see here minus minus plus 8 5s are 40. Minus 4 into 40 is minus 160. Minus 160. Okay.
Next here minus minus plus 4 into 8, so that is 32. 32 into minus 5, so that is minus of 5 2s are 10 is 0, 1 carry, 15, 15 plus 1 is 16. So minus 160. So LHS equal to RHS. For any three integers A, B and C, A into B into C equal to A into B into C. So multiplication is associative. Next, for division is minus 10 divided by 2 divided by minus 5. Minus 10 divided by 2 first ಮಾಡಬೇಕು. So that is minus 5 ಬರುತ್ತೆ. So divided by minus 5 is 1 plus 1 ಬರುತ್ತಿದ್ದು. Next ಇದು minus 10 ಹಾಗೆ ಇರಲಿ. Divided by 2 divided by minus 5. Minus 10 ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರಿಬೇಕು. ಇದು ನ್ಯೂಮರೇಟರಿಗೆ ಹೋಗುತ್ತೆ. ರೆಸಿಪ್ರೊಕಲ್ ಮಾಡಿದ್ರೆ minus 5 by 2. So 2 1s are 2 5s are. So minus 5 into minus 5 is 25 plus 25. So ಇಲ್ಲಿ LHS ಅಲ್ಲಿ 1 ಇದೆ, RHS ಅಲ್ಲಿ 25 ಇದೆ. So not equal. So 1 not equal to 25. So therefore division is not associative. Next, third operations, the third property. ಅಂದರೆ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲಿ ಥರ್ಡ್ ಒನ್, ಹೋಲ್ ನಂಬರ್ ಈಸ್ ಓವರ್, ನ್ಯಾಚುರಲ್ ನಂಬರ್ ಈಸ್ ಓವರ್ ಆ್ಯಂಡ್ ಇಂಟೀಜರ್ ಈಸ್ ಓವರ್. ನೆಕ್ಸ್ಟ್ ಈಸ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸಲ್ಲಿ ಅಗೈನ್ 4 ಆಪರೇಷನ್ಸ್ನ ಚೆಕ್ ಮಾಡಬೇಕು. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಅಡಿಷನ್, ಫಸ್ಟ್ ಒನ್ ವಿ ಹ್ಯಾವ್ minus 2 by 3 plus 3 by 5. ಇದನ್ನು ಬರೀತಾನೆ ಇಲ್ಲಿ. So minus 2 by 3 take as it is plus, so here take butterfly method. So 5 6 30 ಗೆ 30 ಅಂತ ಬರೀರಿ. 3 6 18 plus into minus is minus, 5 5 25. So equal to minus 2 by 3 as it is plus 18 minus 25. So that is minus 7. Minus 7 divided by 30. Again butterfly method. 3 into 30 is 90. Minus 2 into 30 is minus 60. Plus into minus is minus. 3 7s are 21. So that is equal to minus 60 minus 21 is minus 81 divided by 90. So 10 9s are 9 9s are. So equal to minus 9 by 10 is the this side, LHS side. Okay. Next ಇದನ್ನು ಫೈಂಡ್ ಔಟ್ ಮಾಡಬೇಕು. minus 2 by ಇದೆಯಲ್ಲ, ಇದಕ್ಕೆ ಬಟರ್ಫ್ಲೈ ಮೆಥಡ್ ಮಾಡಿ ಗೊತ್ತಾಯ್ತಲ್ಲ. ಸೊ 3 5s are 15. Minus 2 into 5 is minus 10 plus 3 3s are 9. Next plus into minus is okay, plus antane tagodi, minus 5 by 6. So equal to minus 10 plus 9. Minus 10 plus 9 is minus 1 divided by 15 plus minus 5 by 6. Next take butterfly method. 15 6 90. Minus 1 into 6 is minus 6. Plus into minus is minus. 15 5s are 75. Minus 6 minus 75 is minus 81 divided by 90. 9 9s are 10 9s are. So equal to minus 9 by 10. So therefore minus 2 by 3 plus 3 by 5 plus minus 5 by 6 equal to minus 2 by 3 plus 3 by 5 plus minus 5 by 6. ಇದೆರಡು ಸೇಮ್. LHS equal to RHS. ಸೊ ರ್ಯಾಷನಲ್ ನಂಬರಲ್ಲಿ ಏನಾಗ್ತಾ ಇದೆ, ಅಡಿಷನ್ ಈಸ್ ಅಸೋಸಿಯೇಟಿವ್ ಫಾರ್ ರ್ಯಾಷನಲ್ ನಂಬರ್ಸ್ ಅಂತ ಇಲ್ಲಿ ತನಕ ಹೇಳ್ಬೋದು. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ, ಫೈಂಡ್ ದಿಸ್ ಆ್ಯಂಡ್ ದಿಸ್. ಮತ್ತು ಇನ್ನೊಂದು ಕ್ವಶನ್ಸ್ ಕೇಳಿದ್ದಾರೆ, ಆರ್ ದಿ ಟೂ ಸಮ್ಸ್ ಆರ್ ಈಕ್ವಲ್ ಅಂತ. ಎರಡು ಕೂಡ ಸೇಮ್ ಅಂತ ಕೇಳ್ತಾ ಇದ್ದಾರೆ, ಅಡಿಷನ್ ಅಲ್ವಾ. ಸೊ ಹಾಗಾಗಿ ಸಮ್ಸ್ ಆರ್ ಈಕ್ವಲ್ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಫಸ್ಟ್ ಇದು
minus 1 by 2 plus 3 by 7 plus minus 4 by 3. ಇದನ್ನು ಫಸ್ಟ್ ಚೆಕ್ ಮಾಡೋಣ. ಈಕ್ವಲ್ ಟು ಮೈನಸ್ 1 by 2 ಇಂಟು ಇಲ್ಲಿ ಪ್ಲಸ್ ಬರಿಬೇಕಿದು, ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ಡಿವೈಡೆಡ್ ಬೈ, ಟೇಕ್ ಬಟರ್ಫ್ಲೈ ಮೆಥಡ್, 7 3s are 21, 3 3s are 9, plus into minus is minus, 7 4s are 28. Next equal to minus 1 by 2 plus 9 minus 28. 9 minus 28 is how much? 19. Minus 19. Minus 19 divided by 21. Equal to, again butterfly method, 2 into 21 is 42. Minus 1 into 21 is minus 21. Plus into minus is minus. 2 into 19 is 38. So that is equal to minus 21 minus 38. 38 plus 1 is 39. 39 plus 20 is 59. Minus 59 divided by 42. So one side this side and this one ivaga. So minus 1 by 2 plus 3 by 7 plus minus 4 by 3. ಎಷ್ಟು ನೋಡೋಣ ಈಗ. again ಇದು ಬಟರ್ಫ್ಲೈ ಮೆಥಡ್ ಮಾಡಿ. 2 7s are 14, minus 1 into 7 is minus 7, plus 2 3s are 6. Next plus minus 4 by 3 equal to minus 7 plus 6 is minus 1 by 14 plus minus 4 by 3. Next again butterfly method, equal to 14 3s are 42. Minus 1 into 3 is minus 3, plus minus minus, 14 4s are minus 56. So minus 56 minus 3 is minus 59 divided by 42. So see here, this and this answers are same. Okay. So find this one and this one anta ಹೇಳಿದಾರಲ್ಲ. So ಅದಕ್ಕೆ minus 59 by 42 is the answer. Are the two sums are equal? Yes, both are equal. So take some more rational numbers, add them as above and see if the two sums are equal ಅಂತ ಕೇಳಿದ್ದಾರೆ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ತಗೋಬೇಕು, ಮತ್ತೆ ಅದು ಎರಡು ತಗೊಂಡಿರೋದು ಸೇಮ್ ಅಂತ ಕೇಳ್ತಾ ಇದ್ದಾರೆ. So take some more rational numbers, add them as above and see if the two sums are equal. First example, minus 3 by 4, minus 3 by 4 plus 2 by 3 plus minus 6 by 7. Minus 3 by 4 as it is ಹಾಗೆ ಬರೀರಿ, plus next butterfly method ಇದು 3 7s ಅಂತ ಹೇಳಿದ್ರೆ 21, 2 7s 14 ಆಗುತ್ತೆ. ಓಕೆ 14. ನೆಕ್ಸ್ಟ್ ಇದು ಮೈನಸ್ 3 6 18, minus 18. So 14 minus 18 is minus 4. Again ಇದು butterfly method, 4 into 21 is 84. 4 1s are 4, 4 2s are 8. Next butterfly method, minus 3 into 21. So that is minus 63. Next plus into minus is minus, 4 4s are 16. So 63 plus 6 is 69. 69 plus 10 is 79. So minus 79 by 84. Next here minus 3 by 4 ಇದೆರಡನ್ನು ಗ್ರೂಪ್ ಮಾಡಿರೋದು. ನೆಕ್ಸ್ಟ್ ಪ್ಲಸ್ ಇದು ಸಿಂಗಲ್ ಹಾಗೆ. ಸೊ ಇಲ್ಲಿ ಬಟರ್ಫ್ಲೈ ಮೆಥಡ್ 4 3s are 12, minus 3 into 3 is minus 9 ಆಗುತ್ತೆ. 4 2s are 8. ಸೊ minus 9 plus 8 is minus 1. ನೆಕ್ಸ್ಟ್ ಪ್ಲಸ್ ಇಲ್ಲಿದೆಯಲ್ಲ ಹಾಗೆ ಬರೀರಿ, minus 6 by 7 as it is. 12 7s are 84. Minus 1 into 7 is minus 7. Plus into minus is minus. 12 6 are 72. So minus 72 minus 7 is minus 79. So both are same. Next example. Minus 1 by 4 plus 2 by 9 plus minus 5 by 11. So minus 1 by 4 as it is. Illi butterfly method. 9 11s are 99. 2 11s are 22. Plus into minus is minus. 9 5s are 45.
22 minus 45. ಸೊ ಅಂತ ಹೇಳಿದ್ರೆ minus 23 ಬರುತ್ತೆ. 22 minus 45 is 23, minus 23. ಸೊ ಅಗೇನ್ ಬಟರ್ಫ್ಲೈ ಮೆಥಡ್ 4 into 99 ಅಂದರೆ 4 9s 36ಗೆ 6, 3 ಕ್ಯಾರಿ, 4 9s 36, 36 plus 3 is 39. ಇಲ್ಲಿ ಬಟರ್ಫ್ಲೈ -1 into 99 is minus 99, plus into minus is minus, 4 into 23, 4 3s are 12ಗೆ 2, 1 carry, 4 2s are 8, 8 plus 1 is 9, minus 99 minus 92. So 9 plus 2, 99 plus 2 is 101, 101 plus 90 is 191, so minus 191 divided by 396. minus 191 divided by 396. ನೆಕ್ಸ್ಟ್ ಇದೆರಡನ್ನು ಗ್ರೂಪ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಹಾಗೆ ಬರೆಯೋದು. ಇಲ್ಲಿ ಬಟರ್ಫ್ಲೈ ಮೆಥಡ್ 4 9s 36, minus 1 into 9 is minus 9, 4 2s 8, minus 9 plus 8 is minus 1. ನೆಕ್ಸ್ಟ್ ಇದು minus 5 by 11 ಹಾಗೆ ಬರೆಯೋದು. 36 into 11, ಸೊ 36 into 11 ಅಂತ ಹೇಳಿದ್ರೆ 36, so 396. Next minus 1 into 11 is minus 11, 36 into 5, so plus into minus is minus, 5 6 30 0, 3 carry, 5 6 5 3 is 15, 15 plus 3 is 18. So 180 plus 10 is 190, 190 plus 1 is 191, so minus 191 by 396, so both are equal. Okay. We find that addition is associative for rational numbers. So ಅಲ್ಲಿಗೆ ನಮಗೆ ಗೊತ್ತಾಯಿತು addition is associative for rational numbers ಅಲ್ಲಿ. That is for any three rational numbers a, b and c, a plus b plus c equal to a plus b plus c. Subtraction. Next, you already know that subtraction is not associative for integers. Then what about rational numbers? So integers case alli subtraction is not associative property. ಗೊತ್ತಾಯ್ತಲ್ಲ. ಸೊ rational numbers ಅಲ್ಲಿ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ. ಒಂದು ಎಕ್ಸಾಂಪಲ್ is given. ಸೊ ಫೈಂಡ್ ಔಟ್ ಮಾಡೋಣ ಇದನ್ನು. ಸೊ -2/3 ಆಸ್ ಇಟ್ ಈಸ್ ಹಾಗೆ ತಗೊಳ್ಳಿ. ಮೈನಸ್ ಇದಕ್ಕೆ ಬಟರ್ಫ್ಲೈ ಮೆಥಡ್ 5 2s 10, minus 4 into 2 is minus 8, minus 5 1s 5, equal to butterfly method 3 5s 15, 2 5s 10, minus minus plus 3 4s 12, minus 1/2. Next minus 2/3 minus 8 minus 5 is minus 13 divided by 10. Okay. Next equal to 10 plus 12 is 22, 22 by 15, minus 1/2. Okay. Next, here 3 butterfly method, 3 10s 30, minus 2 into 10 is minus 20, minus minus plus 13 3s 39, equal to butterfly method 15 2s 30, 22 2s 44, minus 15 1s 15. 39 minus 20. 39 minus 20 is 19 plus 19. Plus 19 divided by 30 equal to 44 minus 15. So 9, 3 ಮತ್ತೆ 1. 3 ನಲ್ಲಿ 1 ಹೋದರೆ ಎಷ್ಟು 2. So 29. 1 minute. Okay, 29 divided by 30. Okay, these two are not equal. So then subtraction is not associative for integers. Anta bariyodu. Subtraction is not associative for rational numbers. Integers agide illa. ಈಗ rational numbers ಅಲ್ಲಿ subtraction is not associative for rational numbers. Okay, next multiplication. Let us check the associativity for multiplication. So multiplication ಅಲ್ಲಿ ಚೆಕ್ ಮಾಡಬೇಕು.
-7/3 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು. ಇಲ್ಲಿ 2 1s ಇದು 2 2s ಅಂತ ಆಗುತ್ತೆ, ಗೊತ್ತಾಯ್ತಲ್ಲ. ಅಥವಾ ಹಾಗೆ ಮಲ್ಟಿಪ್ಲಿಕೇಶನ್ ಮಾಡೋದು. ಸೊ 5 2s 10, 4 9s 36. ಓಕೆ, ನೆಕ್ಸ್ಟ್ -7 × 10 is -70. 3 × 36, 3 6 18ಗೆ 8, 1 ಕ್ಯಾರಿ, 3 3s 9, 9 + 1 is 10. ಓಕೆ, ಇದು ಬೇಡ. ಸೊ ಹೀಗೆ ತಗೊಳ್ಳಿ. 5 2s 10, 4 9s 36. ಓಕೆ, 108 ಆಯಿತು. ನೆಕ್ಸ್ಟ್ ಇದು 35 2s ಆಗತ್ತಿದು, ಗೊತ್ತಾಯ್ತಲ್ಲ. ಸೊ ಇದು 54 2s. ಸೊ 2 is ಕಾಮನ್. ಸೊ -35 / 54 is ದಿಸ್, ಇದಕ್ಕೆ. ನೆಕ್ಸ್ಟ್ ಇಲ್ಲಿ ಇವಾಗ ಏನು ಮಾಡಬೇಕು, ಇದೆರಡನ್ನು ಗ್ರೂಪ್ ಮಾಡಿ ಮತ್ತೆ ಮಲ್ಟಿಪ್ಲೈ ವಿತ್ 2/7 ಮಾಡಿದರೆ ಎಷ್ಟು ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಇಲ್ಲಿ ಬರೀತೇನೆ ಅದು. ಸೊ -7 5s, how much? 7 5s 35 divided by 3 4s 12 into 2/9 equal to -35 into 2 is how much? -70 divided by 12 9s. 12 9s ಅಂತ ಹೇಳಿದ್ರೆ ಎಷ್ಟು? 12 9s is 108. ಬೇಕಾದ್ರೆ ಹೀಗೆ ಕ್ರಾಸ್ ಚೇಂಜ್ ಮಾಡ್ಬೋದು. ಇದು 2 6 ಆಗುತ್ತಾ. ಸೊ -35 ಇಲ್ಲಿ -35, 6 9s 54 ಅಂತಲೂ ಬರಿಬೋದು. ಓಕೆ, ಸೊ ಹೀಗೂ ಬರಿಬೋದು, ಹೀಗೆ ಮಾಡಿಬಿಟ್ಟು ಕೂಡ ಬರಿಬೋದು. 35 2s 54 2s ಅಂತ. -35/54 ಇಸ್ ದ ಆನ್ಸರ್. ಸೊ ಇದು ಕೂಡ ಎಷ್ಟು? -35 divided by 54. ನೆಕ್ಸ್ಟು ಇಲ್ಲ, ಇದು ಫಸ್ಟ್ ಇಲ್ಲಿ ಹಾಕಿದ್ದಾರೆ, ಇದು ಇಲ್ಲಿದೆ, ಇದು ಇಲ್ಲಿದೆ. ಸೊ ಬೋತ್ ಆರ್ ಸೇಮ್. ನೆಕ್ಸ್ಟ್ ಇದನ್ನು ಚೆಕ್ ಮಾಡಬೇಕು ಇವಾಗ. 2/3 2 divided by 3 2/3 multiply -6/7 into 4/5 equal to 2/3 into -6/7 into 4/5 ಗೊತ್ತಾಯ್ತಲ್ಲ. ಎಷ್ಟು ಅಂತ ಚೆಕ್ ಮಾಡಬೇಕೀಗ, ಹೌ ಮಚ್ ಅಂತ, ಮತ್ತು ಸೇಮ್ ಅಂತಲೂ ಕೂಡ. ಸೊ 2/3 into -6 into 4 is -24 divided by 7 5s 35 equal to 2 into -6 is -12 divided by 3 7s 21 into 4/5. 2 4s 8, 2 2s 4, 3 5s 15ಗೆ 5, 1 carry, 3 3s 9, 9 + 1 is 10 equal to -12, 12 4s 48, 21 5s, 5 1s 5, 5 2s 10. So both are same. So take some more rational numbers and check for yourself. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ತಗೋಬೇಕು. Take some more rational numbers and check for yourself. Example 1, -6/5 into 2/3 into 1/8. So -6/5 ಹಾಗೆ ಬರೆಯೋದು. ಇಲ್ಲಿ 2 1s 2 4s. So 1 1s 1, 3 4s 12. Again 6 1s 6 2s. So -1 into 1 is -1, 5 2s 10. Next minus ಇದೆರಡು ಗ್ರೂಪ್ ಇವಾಗ. -6/5 into 2/3 into 1/8. So 3 2s 6. -2 into 2 is -4 divided by 5 into 1 is 5 into 1/8. So 4 1s 4 2s. -1 into 1 is -1, 5 2s 10. So both are equal, same ಆಯಿತು. Next example 2, 2/7 into -5/9 into 2/3 equal to, ಮತ್ತಿವಾಗ ಏನು ಮಾಡಬೇಕು, ಇವಾಗ ಇದನ್ನು 2/7 ಇದೆಯಲ್ಲ ಆ್ಯಸ್ ಇಟ್ ಇಸ್ ಹಾಗೆ ಬರೆಯೋದು, ಇಂಟು -5 into 2 is -10 divided by 9 3s 27.
minus 2 10s are 20, 7 into 27, 7 7s are 49, 9, 4 carry, 7 2s are 14, 14 plus 4 is 18. Next ಇದೆರಡು ಗ್ರೂಪ್ ಮಾಡಬೇಕು. 2/7 into -5/9 into 2/3. So 2 into -5 is -10, 7 9s are 63 into 2/3. -10 into 2 is -20, 63 3s are 3 3s are 9, 3 6s are 18, so 189. So this one equal to this one. So LHS equal to RHS. So examples aitala, we observe that multiplication is associative for rational numbers. That is, for any three rational numbers a, b and c, a into b into c equal to a into b into c. Next, coming to the division operation. Recall that division is not associative for integers. Integers case alli enagittu, division is not associative for integers. Then what about rational numbers? So rational numbers alli ಏನು ಕತೆ ಇದ್ರದ್ದು? Let us see if 1/2 divided by -1/3 divided by 2/5. So equal to 1/2 divided by, ಮತ್ತೆ ಇದೆರಡನ್ನು ಗ್ರೂಪ್ ಮಾಡಿದ್ದಾರೆ, ಇದನ್ನು ಹಾಗೆ ಇಟ್ಟಿದ್ದಾರೆ. ಈಗ ಫಸ್ಟ್ LHS ಕನ್ಸಿಡರ್ ಮಾಡೋಣ. LHS is 1/2 divided by -1/3 divided by 2/5. ಸೊ ಇದನ್ನು ಆಸ್ ಇಟ್ ಈಸ್ ಹಾಗೆ ಬರೆಯೋದು. -1/3 ಹಾಗೆ ಬರೀರಿ. ಈ ಡಿವಿಷನ್ ತೆಗೆದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ತೇನೆ ಅಂದರೆ ಇದು ರೆಸಿಪ್ರೊಕಲ್ ಆಗುತ್ತೆ. ಸೊ ನ್ಯೂಮರೇಟರಲ್ಲಿರೋದು ಡಿನಾಮಿನೇಟರ್ಗೆ, ಡಿನಾಮಿನೇಟರಲ್ಲಿರೋದು ನ್ಯೂಮರೇಟರಿಗೆ ಹೋಗುತ್ತೆ. 5/2 ಅಂತ. ರೆಸಿಪ್ರೊಕಲ್ ಆಫ್ 2/5 ಈಸ್ 5/2. ನೆಕ್ಸ್ಟ್ 1/2 ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಸಿಂಬಲ್. -1 into 5 is -5, 3 2s are 6. ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆ, 1/2 ಅಗೇನ್ ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಮಾಡಬೇಕು. ಸೊ ರೆಸಿಪ್ರೊಕಲ್ ಆಫ್ -5/6 is -6/5. ಸೊ ಈಕ್ವಲ್ ಟು 2 1s are 2 3s are, so -3 divided by 5. ನೆಕ್ಸ್ಟ್ RHS ಅಲ್ಲಿ ಇದು RHS this one 1/2 divided by -1/3 divided by 2/5. ಸೊ 1 ಇದು ಡಿವಿಷನ್ ಸಿಂಬಲ್ ಇಂದ ಮಲ್ಟಿಪ್ಲಿಕೇಶನ್ ಸಿಂಬಲಿಗೆ ಹೋಗ್ತಾನೆ ಅಂದರೆ ರೆಸಿಪ್ರೊಕಲ್ ಆಫ್ -1/3 ಈಸ್ -3/1 divided by 2/5. So 1 into -3 is -3 divided by 2 1s are 2 divided by 2/5. So -3/2 ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ದೆನ್ ರೆಸಿಪ್ರೊಕಲ್ ಮಾಡಬೇಕು. ಇದು ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡಿದರೆ ಈ 2/5ನ ರೆಸಿಪ್ರೊಕಲ್ ಆಫ್ 2/5 is 5/2. ಸೊ ಈಕ್ವಲ್ ಟು -15 divided by 4. So is LHS equal to RHS? No. Here -3/5 LHS. RHS is -15/4. ಇದು -3/5 ಬರ್ತಾ ಇದೆ LHS. RHS -15/4 ಬರ್ತಾ ಇದೆ. ಸೊ ನಾಟ್ ಈಕ್ವಲ್. ಚೆಕ್ ಫಾರ್ ಯುವರ್ ಸೆಲ್ಫ್. ಚೆಕ್ ಮಾಡಾಯ್ತಲ್ಲ. You will find that division is not associative for rational numbers. Yes, of course. Division is not associative for rational numbers. Okay. Next, try these. So complete the following table. Numbers associative for addition, subtraction, multiplication, division. So subtraction alla agalla, division alla agalla. Addition alla agutte, multiplication allu agutte. ಇಂಟಿಜರ್ಸ್ ಕೂಡ ಅಷ್ಟೇ. ಇಂಟಿಜರ್ಸ್ ಫಾರ್ ಅಡಿಷನಲ್ಲಿ ಆಗುತ್ತೆ, ಮತ್ತು ಮಲ್ಟಿಪ್ಲಿಕೇಶನಲ್ಲಿ ಆಗುತ್ತೆ. ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನಲ್ಲೇ ಆಗಲ್ಲ. ಹೋಲ್ ನಂಬರ್ಸ್ ಅಡಿಷನಲ್ಲಿ ಆಗುತ್ತೆ, ಸಬ್ಟ್ರಾಕ್ಷನಲ್ಲಿ ನೋ, ಮಲ್ಟಿಪ್ಲಿಕೇಶನಲ್ಲೂ ನೋ, ಸಾರಿ ಮಲ್ಟಿಪ್ಲಿಕೇಶನಲ್ಲಿ ಎಸ್. ಹೋಲ್ ನಂಬರ್ಸ್ ಮಲ್ಟಿಪ್ಲಿಕೇಶನಲ್ಲಿ ಪ್ರೂವ್ ಆಗುತ್ತೆ, ಡಿವಿಷನಲ್ಲಿ ನೋ. ಎಸ್ ನೋ ಎಸ್ ನೋ. ನೆಕ್ಸ್ಟ್ ಇಲ್ಲಿ ನ್ಯಾಚುರಲ್ ನಂಬರ್ಸಲ್ಲಿ ಅಡಿಷನ್ನದ್ದು ಎಸ್, ಪ್ರಾಪರ್ಟೀಸ್ ಹೋಲ್ಡ್ಸ್ ಗುಡ್, ಇದು ಕೂಡ ಎಸ್, ಇದು ನೋ. ಅಲ್ಲಿಗೆ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮಾತ್ರ ಸ್ಯಾಟಿಸ್ಫೈ ಆಗುತ್ತೆ. ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ಓಕೆ. ನೆಕ್ಸ್ಟ್ ಎಕ್ಸಾಂಪಲ್ 1. Find 3/7 plus -6/11 plus -8/21 plus 5/22. ಸೊ ಅದೇ ಕ್ವಶನ್ಸ್ ಹಾಗೆ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ
ಓಕೆ, ಇದಿಷ್ಟು ಅಡಿಷನ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಬೇಕು, 7, 11, 21, 22 ಅಂತ ಇದೆ. ಸೊ ಅದಷ್ಟಕ್ಕೂ ಎಲ್ ಸಿ ಎಮ್ ತೆಗಿಬೇಕು. 7, 11, 21 ಆ್ಯಂಡ್ 22ಗೆ. ಸೊ ಫಸ್ಟ್ 2 ಇಂದ ಹೋಗೋಣ, ಮಿನಿಮಮ್ ನಂಬರ್ 2. ಸೊ 7, 11, 21 ಇದು ಮಾತ್ರ 11 ಅಂತ ಹೋಗುತ್ತೆ. 2 11s 22. ನೆಕ್ಸ್ಟ್ 3 ಇಂದ ಹೋಗುತ್ತಾ? ಎಸ್, 3 ಇಂದ ಹೋಗುತ್ತೆ. ಇಲ್ಲಿ 7, 11, ಇಲ್ಲಿ 3 7s 21. ಆಯಿತಾ? ಇದು 11 ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ನೆಕ್ಸ್ಟ್ ಇನ್ 7 7 1s ಈ 11 ಹಾಗೆ ಬರೀಬೇಕು. 11 1s 11 1s. ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ 2 3s 6, 7 ಇಂಟು 11 ಮಾಡಿದರೆ 77. ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದರೆ 6 7s 42ಗೆ 2, 4 ಕ್ಯಾರಿ, 6 7s 42, 42 ಪ್ಲಸ್ 4 is 46. ಸೊ 462 is the LCM. 462 LCM ಆಫ್ 7, 11, 21, 22. ಓಕೆ, ಇವಾಗ ಏನು ಮಾಡಬೇಕು? ಕ್ವಶನ್ 3/7 ಪ್ಲಸ್ -6/11 ಪ್ಲಸ್ -8/21 ಪ್ಲಸ್ 5/22 ಅಂತ ಇದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಈಗ ಈಸಿ ಮೆಥಡ್ ಅಂತ ಹೇಳಿದ್ರೆ ಎಲ್ ಸಿ ಎಮ್ನ ಫಸ್ಟ್ ಏನು ಮಾಡಬೇಕು? 462 ಇಲ್ಲಿ ಬರೆದು ಬಿಡಬೇಕು. ಗೊತ್ತಾಯ್ತಲ್ಲ? ಎಲ್ ಸಿ ಎಮ್ 462 ಬರೀರಿ. ನೆಕ್ಸ್ಟ್ ಇಲ್ಲಿ 3/7 ಇಂಟು 462 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 6/11 ಇಂಟು 462 ಎಲ್ ಸಿ ಎಮ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 8/21 ಇಂಟು ಎಲ್ ಸಿ ಎಮ್ ಇಸ್ 462 ಪ್ಲಸ್ 5/22 ಇಂಟು ಎಲ್ ಸಿ ಎಮ್ ಇಸ್ 462. ಓಕೆ, ನೆಕ್ಸ್ಟ್ 7 462 ಹೋಗುತ್ತಾ ನೋಡಬೇಕೀಗ. 7 6 42 ಅಲ್ವಾ? 462 7 ಮತ್ತು 462 ಅಂತ ಹೇಳಿದ್ರೆ 7 6 42, 42 ಮತ್ತು 7 6 42. ಓಕೆ, 66 ಆಗುತ್ತೆ. 7 1s 766. ನೆಕ್ಸ್ಟ್ 462 11 ಹೋಗುತ್ತಾ ಅಂತ ಚೆಕ್ ಮಾಡಬೇಕು. ಯಾವುದಿದು? 11 4s 44. ನೆಕ್ಸ್ಟ್ 22 ಇದು. 11 2s 22. ಸೊ 42 ಹೋಗುತ್ತೆ. 11 1s ಸೊ 42. ನೆಕ್ಸ್ಟ್ 21. ಸೊ 462 ಮತ್ತು 21 ಹೋಗುತ್ತಾ ಅಂತ. 21 2s ಅಂತ ಹೇಳಿದ್ರೆ 22 2s ಸೊ 42 ಆಗುತ್ತೆ. ಸೊ 22 2s 42. ಸೊ 21 1s 21 22s ಸೊ 462. ಅಗೇನ್ 22 ಅಂತ ಹೇಳಿದ್ರೆ 21. ಗೊತ್ತಾಯ್ತಲ್ಲ? 22 1s 22 21s. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 2 1s 2, 2 2s 4, 2 1s 2, 2 2s 4, 2 6 4 462. ಓಕೆ, ಇಷ್ಟು ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 6 18ಗೆ 8 1 ಕ್ಯಾರಿ, 3 6 18, 18 ಪ್ಲಸ್ 1 is 19, 198 ಮೈನಸ್ 6 2s 12ಗೆ 2 1 ಕ್ಯಾರಿ, 6 4s 24, 24 ಪ್ಲಸ್ 1 is 25. ನೆಕ್ಸ್ಟ್ ಮೈನಸ್ 8 2s 16ಗೆ 6 1 ಕ್ಯಾರಿ, 8 2s 16, 16 ಪ್ಲಸ್ 1 is 17 ಪ್ಲಸ್ 5 1s 5, 5 2s 10 divided by LCM is 462. So first positive numbers add ಮಾಡಬೇಕು. So 198 plus 105. So 13ಗೆ 3 1 ಕ್ಯಾರಿ, 10ಗೆ 0 1 ಕ್ಯಾರಿ, 303. So 303 minus 252 and 176ನ ಆ್ಯಡ್ ಮಾಡಿದರೆ 8, 12ಗೆ 2 1 ಕ್ಯಾರಿ 4, 428 divided by 462 equal to 428 minus 303.
ಸೊ 5 to 125. 125 divided by 462. ಸೊ ಮೈನಸ್ ಇಲ್ಲಿ ಮೈನಸ್ ಇದೆಯಲ್ಲ ಹೈಯೆಸ್ಟ್ ನಂಬರ್ದು minus 125 divided by 462. So minus 125 divided by 462 is the answer. So we can also solve it as ಹೀಗೂ ಕೂಡ ಮಾಡ್ಬೋದು. ಹೇಗೆ ಅಂದರೆ by using commutativity and associativity. So 3/7 plus minus 8/21 ಒಂದು ಗ್ರೂಪ್ ಮಾಡ್ಕೊಳ್ಳೋದು ಇದನ್ನು, ಪ್ಲಸ್ minus 6/11 plus 5/22 ಹೀಗೆ ಒಂದು ಗ್ರೂಪ್. ಅಂದರೆ ಯಾಕೆ ಅಂತ ಹೇಳಿದ್ರೆ ಇದು 7 ಮತ್ತು 21, ಸೊ ಅದು ಕ್ಯಾನ್ಸಲ್ ಆಗಬಹುದು. 7 ಮತ್ತು 7 3s 21 ಆಗುತ್ತೆ, ಇದು 11 2s 22 ಆಗುತ್ತೆ. ಹಾಗಾಗಿ ಇದು ಮತ್ತು ಇದನ್ನು ಒಂದು ಗ್ರೂಪ್ ಮಾಡಿ, ಇದು ಮತ್ತು ಇದು ಒಂದನ್ನು ಗ್ರೂಪ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಬಟರ್ಫ್ಲೈ ಎಲ್ಲ ಎಲ್ ಸಿ ಎಮ್ ತೊಗೊಂಡ್ರೆ 21 ಇಲ್ಲಿ ಬರುತ್ತೆ ಎಲ್ ಸಿ ಎಮ್ಮು. ನೆಕ್ಸ್ಟು ಇದು 21 ಈಸ್ ದಿ ಎಲ್ ಸಿ ಎಮ್ ಅಲ್ಲ, 7 3s, ಸೊ 3 3s 9 ಪ್ಲಸ್ ಇಂಟು ಮೈನ್ ಓಕೆ ಇರಲಿ, 21 ಎಲ್ ಸಿ ಎಮ್ ತಾನೆ -8 ಆಗುತ್ತೆ. ಇದು ಒಂದಾಯಿತು. ಎಲ್ ಸಿ ಎಮ್ ಆಫ್ 7 and 21 ಈಸ್ 21. ಎಲ್ ಸಿ ಎಮ್ ಆಫ್ 11 and 22 ಈಸ್ 22. ಸೊ ಅಲ್ಲಿಗೆ 22 ಎಲ್ ಸಿ ಎಮ್ ಆಗುತ್ತೆ. 11 2s 6 2s 12, ಸೊ 5 ಹಾಗೆ ಬರೆಯೋದು. ನೆಕ್ಸ್ಟ್ 9 ಪ್ಲಸ್ ಮೈನಸ್ ಅಂದರೆ ಮೈನಸ್ಸೇ, 9 - 8 ಅಂದರೆ 1/21 ಪ್ಲಸ್ -12 ಪ್ಲಸ್ 5 ಅಂದರೆ -7/22. ಸೊ 21 ಮತ್ತು 22ಗೆ ಮಲ್ಟಿಪ್ಲಿಕೇಶನ್ ಮಾಡಿ ಬಟರ್ಫ್ಲೈ ಮೆಥಡ್ ಮಾಡ್ಕೊಂಡಿರೋದು ಇಲ್ಲಿ. ಸೊ 462 ಬರುತ್ತೆ. ಸೊ 1 into 22 is 22, plus into minus is minus, 21 7s 147, 7 1s 7, 7 2s 14. So 22 minus 147 is minus 125 divided by 462. Do you think the properties of commutativity and associativity made the calculations easier? Yes. ಹೌದು, ಇದು ಈ ಪ್ರಾಪರ್ಟೀಸ್ ಕಾಮಿಟೇಟಿವಿಟಿ ಮತ್ತು ಅಸೋಸಿಯೇಟಿವಿಟಿ ಇದು ಪ್ರಾಪರ್ಟಿನ ಹಾಕ್ಕೊಂಡು ಮಾಡಿದರೆ ಕ್ಯಾಲ್ಕುಲೇಷನ್ ತುಂಬಾ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಮು ಇಲ್ಲಿ -4/5 ಇಂಟು 3/7 ಇಂಟು 15/16 ಇಂಟು -14/9 ಅಂತ ಇದೆ. ಸೊ ಇವಾಗ ಏನು ಮಾಡಬೇಕು, ಹೇಗಿದೆ ಕ್ವಶನ್ಸ್ ಹಾಗೆ ಬರೀರಿ. ಇದು ಒಂದು ಗ್ರೂಪ್ ಮಾಡಿರೋದು -4 into 3 5 into 7 ಇಂಟು 15 ಇಂಟು -14 divided by 6 into 16 into 9. ಸೊ ಮೈನಸ್ ಆ್ಯಸ್ ಇಟ್ ಈಸ್ 4 3s 12, 5 7s 35 ಇಂಟು ಇದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 5 3s ಆಗುತ್ತೆ. ಇದು 5 3s ಇದು 3 3s ಆಯಿತಾ. ನೆಕ್ಸ್ಟ್ ಇಲ್ಲಿ 7 2s, ಇದು 8 2s, 8 2s 16. ಸೊ 5 3s 15, 3 3s 9 ಇದೆರಡು. ಇದು 7 2s 14, 8 2s 16 ಆಯಿತು. ಸೊ 5 into -7, 5 into -7 is -35, 8 3s 24. ನೆಕ್ಸ್ಟ್ -12 into -35 divided by 35 into 24. ಅಗೇನ್ ಇಲ್ಲಿ 12 1s 12 2s 35 and 35 ಗೆಟ್ ಕ್ಯಾನ್ಸಲ್, ಮೈನಸ್ ಪ್ಲಸ್ 1 ಆಗುತ್ತೆ ಡಿವೈಡ್ ಬೈ 2. ವಿ ಕ್ಯಾನ್ ಆಲ್ಸೋ ಡೂ ಇಟ್ ಆ್ಯಸ್ ಹೀಗೂ ಕೂಡ ಮಾಡ್ಬೋದು. ಹೇಗೆ ಅಂದರೆ ಹೀಗಿರುತ್ತಲ್ಲ, ಕಾಮಿಟೇಟಿವಿಟಿ ಮತ್ತು ಅಸೋಸಿಯೇಟಿವಿಟಿ ಪ್ರಾಪರ್ಟಿ ತೊಗೋಬೇಕು. ಇದು 4 ಮತ್ತು 5, ಇಲ್ಲಿ 15 ಮತ್ತು 16, ಇಲ್ಲಿ ನೋಡಿ 4 4s 16 ಆಗುತ್ತೆ, 5 3s 15 ಆಗುತ್ತೆ. ಸೊ ಹಾಗಾಗಿ ಇದು ಮತ್ತು ಇದನ್ನು ಒಂದು ಗ್ರೂಪ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ 3 3s 9, 7 2s 14, ಇದು ಮತ್ತು ಇದು ಕ್ಯಾನ್ಸಲ್ ಆಗ್ತದಲ್ಲ, ಅದಕ್ಕೆ ಒಂದು ಗ್ರೂಪ್ ಮಾಡೋದು. ನೆಕ್ಸ್ಟ್ ಇಲ್ಲಿ 5 1s 5 3s ಆಯಿತು, 4 1s 4 4s. ಸೊ 3 into -1 is -3, 4 into 1 is 4. Next here 3 1s 3 3s, 7 1s 7 2s. So 1 into -2 is -2, 1 into 3 is 3. So minus plus, ಇದು 3 3 ಕ್ಯಾನ್ಸಲ್ ಆಗುತ್ತೆ, 2 1s 2 2s. ಸೊ minus plus 1 ಇದು ಡಿವೈಡೆಡ್ ಬೈ 2. ಇಲ್ಲಿ ವಿ ಕ್ಯಾನ್ ಆಲ್ಸೋ ಡೂ ಇಟ್ ಆ್ಯಸ್ ಹೀಗೂ ಕೂಡ ಮಾಡ್ಬೋದು. ಇದು ಕ್ವಶನ್ಸ್ ಇದೆಯಲ್ಲ ಅದನ್ನು ಅಬ್ಸರ್ವ್ ಮಾಡಿ, ಇದು ಮತ್ತು ಇದು ಕ್ಯಾನ್ಸಲ್ ಆಗ್ತದೆ. 4 4s 16, 5 3s 15. ಸೊ ಗ್ರೂಪ್ ಮಾಡ್ಕೊಳ್ಳೋದು. 3 3s 9, 7 2s 14, ಇದೊಂದು ಗ್ರೂಪ್ ಮಾಡಿಕೊಂಡು
ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 4 1s 4 4s 5 1s 5 3s 3 1s 3 3s 7 1s 7 2s. ನೆಕ್ಸ್ಟ್ ಇದು -1 × 3 is -3, 1 × 4 is 4, 1 × -2 is -2, 1 × 3 is 3. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 3 3 ಕ್ಯಾನ್ಸಲ್ ಆಯಿತು. 2 1s 2 2s. ಸೊ 1/2 is the answer. Okay. Thank you so much.